ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. 6 ದೋಸೆ ಕೊಟ್ರೆ ಅತ್ತೆ ಕಡೆ, 3 ದೋಸೆ ಕೊಟ್ರೆ ಸೊಸೆ ಕಡೆ. ಅಕ್ಕ ಅಕ್ಕ, ಏನ ರಾಮು ಹಾಕ್ ಹೋಗ್ತಿದೀಯಲ್ಲ? ಅಕ್ಕ ಅಕ್ಕ, ಹೊಟ್ಟೆ ತಾಳ ಹಾಕ್ತಿದೆ ಕಣಕ್ಕ, ಬೇಗ ಬೇಗ ತಿಂಡಿ ಕೊಡಕ್ಕ. ಕೊಡ್ತೀನಿ. ಇಲ್ಲಿ ನೋಡು, ಚಟ್ನಿ ಪಲ್ಯ ಎಲ್ಲ ರೆಡಿ ಮಾಡ್ತಾ ಇಲ್ವಾ? ಅಂದ್ರೆ ಇವತ್ತಿನ ತಿಂಡಿ ಪೂರಿನೋ ಚಪಾತಿನೋ ಇಲ್ಲ ದೋಸೆನೋ? ದೋಸೆ, ಸ್ಪೆಷಲ್ ಮಸಾಲೆ ದೋಸೆ. ಬಾಯಲ್ಲೆಲ್ಲ ನೀರು ಉರ್ತಾ ಇದೆಯಲ್ಲಕ್ಕ. ಘಮ ಘಮ ಅಂತ ವಾಸನೆ ಬರ್ತಿರ್ಬೋದಲ್ವಾ? ನೋಡಕ್ಕ, 3 ದೋಸೆ ಕೊಟ್ರೆ ನಿನ್ ಪರ ವಹಿಸ್ಕೊಂಡ್ ಮಾತಾಡ್ತೀನಿ, 6 ದೋಸೆ ಕೊಟ್ರೆ ನಿಮ್ಮತ್ತೆ ಪರ ವಹಿಸ್ಕೊಂಡ್ ಮಾತಾಡ್ತೀನಿ. ಓಹೋ, ಒಳ್ಳೆ ತಮಾಷೆಯಾಗಿ ಮಾತಾಡ್ತೀಯಲ್ಲಪ್ಪ. ನನ್ ಪರ ವಹಿಸ್ಕೊಂಡ್ ಮಾತಾಡೋದಕ್ಕಾದ್ರೂ ಈಗೇನಿದೆ? ಮತ್ತೆ ಎಲ್ಲಿ ಕಲ್ತ್ಕೊಂಡ್ ಬಂದೆ ಈಗ ಅದೇನಾ? 6 ದೋಸೆ ಕೊಟ್ರೆ ಅತ್ತೆ ಕಡೆ, 3 ದೋಸೆ ಕೊಟ್ರೆ ಸೊಸೆ ಕಡೆ ಅನ್ನೋ ಹಾಗೆ. ಅದೇ ಮಾಮೂಲು ಕಣಕ್ಕ. ದಾರಿಲಿ ಬರುವಾಗ ಈ ಗಾದೆನೂ ಸೇರಿಸಿ ಯಾರೋ ದಪ್ಪು ಗಂಟ್ಲಲ್ಲಿ ಮಾತಾಡ್ತಾ ಇದ್ರು. ಯಾರೋ ವ್ಯವಹಾರದಲ್ಲಿ ಮಾತಾಡಬೇಕು ಅಂದ್ಕೊಂಡಂಗೆ ನಡಿಲಿಲ್ವಂತೆ, ಹಾಗಾಗಿ ಈ ಗಾದೆ ಸೇರಿಸಿ ಮಾತಾಡ್ತಾ ಇದ್ರು. ಓಹೋ, ಅಂದ್ರೆ ನನಗೇನೋ ಅನುಮಾನ, ನೀನು ಚಿಕ್ಕಪ್ಪನ ಮಾತು ಕೇಳಿಸ್ಕೊಂಡಿರೋ ಹಾಗಿದೆ. ನಾನೇನು ಕೇಳಿಸ್ಕೊಳ್ಳಿಲ್ಲಕ್ಕ, ಅದೇ ಕಿವಿ ಮೇಲೆ ಬಿತ್ತು ಅಷ್ಟೇ. ಹಾಗೆ ಹೇಳು. ಅದೇನ್ ಬಿತ್ತೋ ಎತ್ತೋ, ಒಟ್ನಲ್ಲಿ ಅವ್ರ ಮಾತೇ ನಿನ್ ಸೊತ್ತಾಗ್ಬಿಟ್ಟಿದೆ. ಅಲ್ಲಕ್ಕ, ಯಾವ್ದೋ ಜಮೀನಿನ ಜಗಳದಲ್ಲಿ ಚಿಕ್ಕಪ್ಪ ಹೇಳ್ತಾ ಇದ್ರು, ಅವ್ರ ಕಡೆಯವ್ರು ಯಾರೋ ಮಾತಾಡದಂತೆ ನಡ್ಕೊಳ್ಳಿಲ್ವಂತೆ, ಅದಕ್ಕೆ ಒಳ್ಳೆ ಸ್ಪಿರಿಟ್ ಇಂದ ಮಾತಾಡ್ತಾ ಇದ್ರು ಅಕ್ಕ. 6 ದೋಸೆ ಕೊಟ್ರೆ ಅತ್ತೆ ಕಡೆ, 3 ದೋಸೆ ಕೊಟ್ರೆ ಸೊಸೆ ಕಡೆ ಅಂತ. ಅಲ್ಲಕ್ಕ, ಈ 6 ದೋಸೆ 3 ದೋಸೆ ಅತ್ತೆ ಸೊಸೆ ಇವ್ರಿಗೆಲ್ಲ ಏನ್ ಸಂಬಂಧನಕ್ಕ? ಒಳ್ಳೆ ತಮಾಷೆಯಾಗಿದೆ ಅಲ್ವೇನಕ್ಕ ಈ ಗಾದೆ? ಮೇಲ್ನೋಟಕ್ಕೆ ತಮಾಷೆಯಾಗೇ ಕಾಣುತ್ತಾರಮ್ಮ, ಆದ್ರೆ ಆ ಗಾದೆ ಒಳಹೊಕ್ಕು ನೋಡಿದ್ರೆ ತುಂಬಾ ಅರ್ಥ ಹೊಳೆಯುತ್ತೆ. ಅದೇನಕ್ಕ ಅಂಥದ್ದು? ನೋಡು, ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬಗಳೇ ಹೆಚ್ಚಾಗಿರ್ತಿದ್ವಲ್ವಾ? ನಿಂಗೆ ಅವಿಭಕ್ತ ಕುಟುಂಬಗಳು ಅಂದ್ರೆ ಗೊತ್ತು ತಾನೆ? ಏನ್ ಹೇಳ? ಗೊತ್ತು ಕಣಕ್ಕ. ಅಜ್ಜಿ ತಾತ, ಆಮೇಲೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ದೊಡ್ಡಪ್ಪ ಚಿಕ್ಕಪ್ಪ, ಅತ್ತೆ ಮಾವ ಎಲ್ಲ ಒಟ್ಟಾಗಿ ಒಂದೇ ಮನೆಯಲ್ಲಿ ಇರೋದು ಅಲ್ವೇನಕ್ಕ? ಅಂದ್ರೆ ಒಂದೇ ತಾಯಿ ಮಕ್ಕಳು ಎಲ್ಲ ಒಂದೇ ಕಡೆನೇ ಇರ್ತಾ ಇದ್ರು. ಈಗೆಲ್ಲ ಏನ್ ಹೇಳ್ತಾರೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಅದು ಇದು ಅಂತ ಅಲ್ವಾ? ತೆಗೆದಾಕ್ಬಿಟ್ರೆ ಆಯ್ತು ಅಷ್ಟೇ ಅಕ್ಕ. ಅವಿಭಕ್ತ ಹೋಗಿ ವಿಭಕ್ತ ಆಗ್ಬಿಟ್ಟಿದೆ. ಕರೆಕ್ಟ್. ಅಂದ್ರೆ ಇಲ್ಲಿ ರಾಮು, ನಾವು ಮುಖ್ಯವಾಗಿ ಏನನ್ನ ಗಮನಿಸ್ತೀವಿ ಹೇಳು? ಈ ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬಗಳೇ ಹೆಚ್ಚಾಗಿರ್ತಿದ್ವಲ್ಲ, ಅಲ್ಲಿ ಎಲ್ಲಾರು ಇರ್ತಾ ಇದ್ರು ನೀನ್ ಹೇಳ್ದ ಹಾಗೆ. ಮಕ್ಕಳು, ಸೊಸೆಯರು, ನೆಂಟ್ರಿಷ್ಟ್ರು, ಮತ್ತೆ ಬೇರೆ ಕಾರಣಗಳಿಗಾಗಿ ಸ್ನೇಹಿತರು, ಅವ್ರ ಮಕ್ಕಳು ಓದ್ತಾ ಇರೋರು ಇತ್ಯಾದಿಗಳು ಎಲ್ಲಾರು ಇರ್ತಾ ಇದ್ರಲ್ವ ಅಕ್ಕ? ಹಿಂದೆ ನಮ್ಮ ಮನೇಲೆ ಇತ್ತಿಲ್ವನಕ್ಕ? ಬರೀ ರಕ್ತ ಸಂಬಂಧಿಗಳಷ್ಟೇ ಯಾಕೆ, ಓದಕ್ಕೋಸ್ಕರ ಪಕ್ಕದೂರಿಂದ ಬಂದಿರೋರು, ದಿಕ್ ತಪ್ಪದವರು, ಬಾಲ ವಿಧವೆಯರು, ಇವರೆಲ್ಲರೂ ಕೂಡ ನಮ್ಮನೇಲೆ ಇದ್ರು ಅಲ್ವೇನಕ್ಕ? ಅಲ್ವೋ, ನಿನಗೆ ಜ್ಞಾಪಕ ಇಲ್ವಾ ರಾಮು? ಅಜ್ಜ ಇದ್ರಲ್ಲ, ಅವರು ನಮ್ಮ ಹಳ್ಳಿನಲ್ಲಿ ಒಬ್ಬರ ಮನೇಲಿ ತಂದೆ ತಾಯಿ ಇಬ್ರು ತೀರ್ಕೊಂಬಿಟ್ರಂತೆ ಕಣೋ. ತಾಯಿ ಕೊನೆ ಹೆರಿಗೆಯಲ್ಲಿ 4 ಮಕ್ಕಳನ್ನ ಹೆತ್ತು ತೀರ್ಕೊಂಬಿಟ್ಲಂತೆ. ತಂದೆ ಪಾಪ ಆನಂತರ 1 ವರ್ಷ ಇದ್ದು ಯಾವುದೋ ಒಂದು ಹೊಲದ ಕೆಲಸ ಮಾಡೋವಾಗೆಲ್ಲೋ ಬಿದ್ದೋ ಏನೋ ಆಗಿ ತೀರ್ಕೊಂಡ್ಬಿಟ್ರಂತೆ. ಆವಾಗ ಅಜ್ಜನೇ ಎಲ್ಲಾರನ್ನು ಮನೇಲಿ ಸಾಕಿ ಅವ್ರ ವಿದ್ಯಾಭ್ಯಾಸಕ್ಕೆಲ್ಲ ಸಹಾಯ ಮಾಡಿ
ಅವರೆಲ್ಲ ಒಳ್ಳೆ ಕೆಲಸದಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋವರೆಗೂ ಸಹಾಯ ಮಾಡಿದ್ರಂತೆ ಕಣೋ. ನಿಂಗ್ ಜ್ಞಾಪಕ ಇಲ್ವಾ ಇದೆಲ್ಲ ಹೇಳ್ತಿದ್ರಲ್ಲ ಅಮ್ಮ? ನೆನಪಿದೆ ಕಣಕ್ಕ. ಆದ್ರೆ ಇವತ್ತಿನ ಕಾಲದಲ್ಲಿ ನಮ್ಮ ಅಜ್ಜ ಇದ್ದಂಗೆ ಯಾರು ಇರ್ತಾರೆ ಹೇಳು ಅಲ್ವಾ? ಈ ನಮ್ಮನೆದೇ ನಮ್ಗಾಗಿದೆ, ಬೇರೆಯವ್ರ ಮನೆದ್ ಕಟ್ಕೊಂಡು ಏನಾಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಹಿಂದಿಂದೇ ಕಾಲ ಚೆನ್ನ ಕಣಕ್ಕ. ನಮ್ಮನೇದು ಅಂದ್ರು ಈಗ ಮನೇದನ್ನು ಅವ್ರು ಇಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ? ಇಬ್ಬರು ಗಂಡು ಮಕ್ಕಳು ಅಯ್ಯೋ ನನ್ನದೇ ಅಂತ ಯೋಚನೆ ಮಾಡ್ತಾರೆ ಅಲ್ವಾ? ಹೌದು ಕಣಕ್ಕ. ನಾನು ಒಂದ್ ಕಡೆ ಕೇಳ್ದೆ ಕಣೋ, ನಿನ್ಗೂ ಗೊತ್ತಿರ್ಬೋದು ಅವರು ಆಚೆ ಬೀದಿಲಿ ಇದಾರಲ್ಲ, ಕಾಲುವೆ ಬೀದಿಲಿ, ಅವರು ತಾಯಿ ತಂದೆ ಇಬ್ರುನು ಒಬ್ರೇ ಮಗ ನೋಡ್ಕೊಳ್ಳೋದು ಕಷ್ಟ ಅಂತೆ. ಏನ್ ಮಾತಾಡಿದ್ರು ಗೊತ್ತಾ ಮಕ್ಕಳೆಲ್ಲ ಕೂತ್ಕೊಂಡು? ಭಾಗ ಮಾಡ್ಕೊಂಬಿಟ್ಟಿರ್ಬೇಕು. ತಂದೆನ ನೀನ್ ನೋಡ್ಕೋ ಒಂದಷ್ಟು ವರ್ಷ, ತಾಯಿನ ನಾನ್ ನೋಡ್ಕೊಳ್ತೀನಿ, ಇಬ್ರು ಒಬ್ನೇ ಸಾಕಕ್ಕಾಗಲ್ಲ ಅಂತ. ಅಂದ್ರೆ ರಾಮು ಇಲ್ಲಿ ಅವ್ರ ಮನಸ್ಥಿತಿನ ಹೇಗೆ ಭಾಗ ಮಾಡಿದ್ರಲ್ವಾ? ಹೇಗಿರ್ತಾರ ತಾಯಿ ತಂದೆ? ನಾಳೆ ಇವರು ಗಂಡ ಹೆಂಡತಿನ ಅವ್ರ ಮಕ್ಕಳು ಅವ್ರಿಗೆ ಮಾಡಿದ್ರೆ ಹೇಗಿರುತ್ತೆ ಅಕ್ಕ? ಈಗ ದೋಸೆ ಕತೆಗೆ ಬರಕ್ಕ. ಅಲ್ಲಪ್ಪ, ತುಂಬಾ ಚಿಂತೆ ಆಯ್ತು ನೋಡು. ಹೀಗೆ ವಿಭಕ್ತ ಕುಟುಂಬಗಳಲ್ಲಿ ವಿಭಜನೆ ಆಗಿ 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 ಎಲ್ಲಿಗೆ ಹೋಗುತ್ತೆ ನಮ್ಮ ಸಮಾಜ ಅನ್ನೋದ್ರ ಬಗ್ಗೆ ಒಂಥರ ತುಂಬಾ ಖೇದ ಅನ್ಸುತ್ತೆ ಕಣೋ ಒಂದೊಂದ್ಸಲ. ಇನ್ನು ದೋಸೆ ಯಾತಕ್ ಬಂತಿಲ್ಲಿ ಅಂತಂದ್ರೆ, ಈಗ ಸಾಮಾನ್ಯವಾಗಿ ನೋಡಪ್ಪ, ಮನೇಲಿ ಮಕ್ಳಿರ್ತಾರೆ ಅಂತ ಇಟ್ಕೋ, ನಿಂಗೆ ತಿಂಡಿ ಜಾಸ್ತಿ ಕೊಡ್ತೀನಿ ಕಣೋ, ಒಂದ್ ಸ್ವಲ್ಪ ಈ ಕೆಲಸ ಮಾಡಪ್ಪ ಅಂತ ಹೇಳಿದೆ. ನಾನೇ ಇವಾಗ ನಿಂಗೆ ಹೇಳಲ್ವಾ, ಬಾಸುಂದಿ ಕೊಡಿಸ್ತೀನಿ, ರೊಟ್ಟಿ ಕೊಡ್ತೀನಿ, ಅದು ಕೊಡಿಸ್ತೀನಿ, ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ. ಅದೊಂದೇ ಎಲ್ಲಿ ಹೇಳ್ತೀಯಕ್ಕ? ಬಾವಂಗ್ ಹೇಳ್ಬೇಡ ಅಂತಲೂ ಹೇಳ್ತೀಯ. ಇರ್ಲಿ ಹಾಗೆ ತಿಂಡಿ ಕೊಟ್ಬಿಟ್ಟು ಒಂದ್ ಸ್ವಲ್ಪ ಪುಸ್ಲಾಯಿಸೋದು. ಈಗ ತಿಂಡಿನೇ ಕೊಡದೇ ಇದ್ರೆ ಅವ್ರ ಮಾತು ಯಾರು ಕೇಳ್ತಾರೆ? ಯಾರು ಕೇಳೋದಿಲ್ಲ. ಆಮೇಲೆ ಹೋಗ್ಲಪ್ಪ ನಿನ್ಗೆ 3 ದೋಸೆ ಕೊಡ್ತೀನಿ ಅಂತಲೋ, 3 ಕೊಬ್ಬರಿ ಮಿಠಾಯಿ ಕೊಡ್ತೀನಿ ಅಂತಲೋ ಹೇಳ್ಬಿಟ್ಟು 6 ಕೊಟ್ರೆ ಇನ್ನೂ ಖುಷಿ ಆಗುತ್ತಲ್ವಾ? ಅವಾಗ ಯಾವತ್ತೂ ಅವ್ರ ಮಾತೇ ನೀನ್ ಕೇಳ್ತೀಯ, ಏನಂತೀಯ ಅಕ್ಕ? ಅದಕ್ಕೆ ಬದಲು 6 ಕೊಡ್ತೀನಿ ಅಂತ ಹೇಳ್ಬಿಟ್ಟು 3 ಕೊಟ್ರೆ ಏನ್ ಮಾಡ್ತೀಯ? ಅದನ್ನೇ ಕೇಳೋಣ ಅಂತಿದ್ದೆ ನಾನು. 3 ದೋಸೆ ಕೊಟ್ಬಿಟ್ರೆ? ಯಾರು ನಿಂಗೆ 3 ದೋಸೆನೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅವ್ರ ಕಡೆನೆ ಮಾತಾಡ್ತೀಯ ನೀನು. ಜಾಸ್ತಿ ಯಾರು ಕೊಡ್ತಾರೋ ಅವ್ರ ಕಡೆ ಮಾತಾಡೋದು. ಅಂದ್ರೆ ಹೇಳ್ದ ಹಾಗೆ ಯಾರು ಕೇಳ್ತಾರೋ ನಡ್ಕೊಳ್ತಾರೋ ಅವ್ರ ಕಡೆ ಮಾತಾಡ್ತೀವಿ ಅಂತ ಇದರ ಅಂತರಾರ್ಥ ಅಲ್ವಾ? ಒಂದು ಹಾಗಿರ್ಬೇಕು ಅಂತ ಅನ್ನೋದು. ಆದ್ರೆ ಜನ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಯಾರು ಸ್ವಲ್ಪ ಜಾಸ್ತಿ ಕೊಟ್ಟ ತಕ್ಷಣ ಅವ್ರದ್ದು ಏನೇ ಇರ್ಲಿ, ಸುಳ್ಳಿರ್ಲಿ ನಿಜ ಇರ್ಲಿ, ಅವ್ರ ಪಕ್ಷ ವಹಿಸ್ಬಿಡೋದು, ಅವ್ರ ಪರ ವಹಿಸೋದು ಅಂತನ್ಬಿಟ್ಟು. ಯಾರು ಸ್ವಲ್ಪ ಕಡಿಮೆ ಕೊಡ್ತಾರೆ, ಕಡಿಮೆ ಕೊಡೋರ್ ಪಕ್ಷ ವಹಿಸ್ತೀವಿ, ಆ ರೀತಿಯಲ್ಲಿ ವರ್ತಿಸ್ತೀವಿ ಅಂತನ್ಬಿಟ್ಟು ಅಲ್ವಾ ಅಕ್ಕ? ಆದ್ರೂ ಕೂಡ ನಾನು ಹೇಳ್ತೀನಿ, ಈಗಲೂ ಇಂಥ ಜನ ನಮ್ಮ ಸಮಾಜದಲ್ಲಿ ಬಹಳ ಜನ ಇದಾರಕ್ಕ. ಹೌದು ಕಣಪ್ಪ. ತಮಗೆ ಲಾಭ ಸಿಗತ್ತೆ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ತಮ್ಮ ಅಭಿಮಾನಕ್ಕೆ ಭಂಗ ಬಂದ್ರೂ ಚಿಂತೆ ಇಲ್ಲ ಅನ್ನೋ ಹಾಗೆ ವರ್ತಿಸ್ತಾರೆ. ಈ ಗೆದ್ದೆತ್ತಿನ ಬಾಲ ಹಿಡಿಯೋರು ಅಂತಾರಲ್ಲ, ಹಾಗೆ ಅಲ್ವೇನಕ್ಕ? ಖಂಡಿತಾನಪ್ಪ. ಇದಿಷ್ಟೇ ಅಲ್ಲ, ಈಗ ನೋಡು, ಜಾಸ್ತಿ ದುಡ್ಡಿದ್ರೆ ಅವ್ರ ಕಡೆಗೆ ಮಾತಾಡ್ತಾರೆ ಅಲ್ವಾ? ಇನ್ನು ಯಾರು ಜಾಸ್ತಿ ಯಾರ ಮೇಲಾರು ಪ್ರೀತಿ ಇದ್ರು ಅಷ್ಟೇನೆ ಅವ್ರನ್ನೇ ವಹಿಸ್ಕೊಂಡು ಮಾತಾಡೋದು, ಅವ್ರೇನೇ ತಪ್ಪು ಮಾಡ್ಲಿ ಅವ್ರನ್ನೇ ವಹಿಸ್ಕೊಂಡು ಮಾತಾಡೋದು. ಇದೆಲ್ಲ ಆಗಬಾರ್ದು ನೋಡು ಅಲ್ವಾ? ಅದಕ್ಕೆ ನಮ್ಮ ಹಿರಿಯರು ಒಂದು ಹಿತವಚನ ಹೇಳಿದ್ದಾರೆ ಕಣೋ. ಏನಕ್ಕ ಅದು? 6ಕ್ಕೆ ಏರ್ಬೇಡ, 3ಕ್ಕೆ ಇಳಿಬೇಡ ಅಂತ ಯಾವಾಗಲೂ ವರ್ತಿಸು ಅಂತ. ಅಂದ್ರೆ ಸಮಚಿತ್ತದಿಂದ ಇರು ಅಂತ ಅಲ್ವೇನಕ್ಕ? ಅಕ್ಕ ಮತ್ತೆ ತಿಂಡಿ ಕೊಡಕ್ಕ ಮತ್ತೆ 6 ದೋಸೆನೋ 3 ದೋಸೆನೋ ಹಿತವಚನ ಹೇಳಿದಾರಲ್ವೇನಕ್ಕ? 6 ಬೇಡ 3 ಬೇಡ, 4 ದೋಸೆ ತಿಂತೀನಿ. ಹೋಗ್ಲಿ, 5 ದೋಸೆ ತಿನ್ನು. ಚೆನ್ನಾಗಿ ಹೇಳಿದ್ಯಾ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ NK ಶಿವಮೂರ್ತಿ.
ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.